ಶನಿವಾರ ಸಂತೆ ಗ್ರಾಮ ಪಂಚಾಯಿತಿಯಲ್ಲಿ 4 ವರ್ಷದ ನಂತರ ನಡೆದ ಮೊದಲ ಗ್ರಾಮ ಸಭೆ. ಶನಿವಾರ ಸಂತೆ ಗ್ರಾಮ ಪಂಚಾಯಿತಿಯ 2023-24ನೇ ಸಾಲಿನ ಗ್ರಾಮ ಸಭೆ ಗುರುವಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗೀತಾ ಹರೀಶ್ ಅಧ್ಯಕ್ಷತೆಯಲ್ಲಿ ನಾಡ ಕಚೇರಿ ಆವರಣದ ಮುಂಭಾಗದಲ್ಲಿ ನಡೆಯಿತು. ಸಭೆ ನಡೆಯುವ ಪ್ರಾರಂಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಬಿಕೆ ಚಂದ್ರು ಸದರಿ ಗ್ರಾಮ ಪಂಚಾಯಿತಿಯ ಗ್ರಾಮ ಸಭೆಯನ್ನು ಕಳೆದ 4 ವರ್ಷಗಳಿಂದ ನಡೆಸದಿರುವುದಕ್ಕೆ ನಮಗೆ ಕಾರಣ ಕೊಡಿ, ಆಮೇಲೆ ಸಭೆಯನ್ನು ಪ್ರಾರಂಭ ಮಾಡಿ ಎಂದರು. ಇದಕ್ಕೆ ಗ್ರಾಮಸ್ಥರು ಧ್ವನಿಗೂಡಿಸಿದರು. ಇದಕ್ಕೆ ಪಿಡಿಒ ಹರೀಶ್ ಪ್ರತಿಕ್ರಿಯಿಸಿ, 2019-20ರ ಸಾಲಿನಲ್ಲಿ ಗ್ರಾಮ ಸಭೆ ನಡೆಸಲಾಗಿದೆ. ಆಗಿನ ಅವಧಿಯಲ್ಲಿ ನಾನು ಸದರಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸಿರಲಿಲ್ಲ. ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಂದರು. ಈ ಬಗ್ಗೆ ನಡೆಯುತ್ತಿದ್ದ ಚರ್ಚೆಯ ಮಧ್ಯಪ್ರವೇಶಿಸಿದ 2020-21ನೇ ಸಾಲಿನಲ್ಲಿ ಗ್ರಾಮ ಪಂಚಾಯಿತಿ ಅವಧಿಯಲ್ಲಿ ಅಧ್ಯಕ್ಷರಾಗಿದ್ದ ಸರೋಜಾ ಶೇಖರ್ ಪ್ರತಿಕ್ರಿಯಿಸಿ, ನಾನು ಅಧ್ಯಕ್ಷೆಯಾಗಿದ್ದ ಅವಧಿಯಲ್ಲಿ ಕೋವಿಡ್-19 ಹಿನ್ನೆಲೆಯಲ್ಲಿ ಗ್ರಾಮ ಸಭೆಯನ್ನು ನಡೆಸಲಾಗುತ್ತಿರಲಿಲ್ಲ ಎಂದರು. ಗ್ರಾಮ ಪಂಚಾಯಿತಿ 2ನೇ ಅವಧಿಯಲ್ಲಿ ಅಧ್ಯಕ್ಷೆಯಾಗಿದ್ದ ಫರ್ಜಾನಾ ಶಾಹಿದ್ ಖಾನ್ ಪ್ರತಿಕ್ರಿಯಿಸಿ, ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆ ಗ್ರಾಮ ಸಭೆ ನಡೆಸಲಾಗಿರಲಿಲ್ಲ ಎಂದರು. ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಯಿತು. ಇಲಾಖೆ ಅಧಿಕಾರಿಗಳ ಮಾಹಿತಿಗೆ ಕುರಿತಾಗಿ ನಡೆದ ಚರ್ಚೆಯಲ್ಲಿ ಜಲಜೀವನ್ ಯೋಜನೆಯಡಿಯಲ್ಲಿ ಪಟ್ಟಣದಲ್ಲಿ ಕುಡಿಯುವ ನೀರು ಸರಬರಾಜಿಗೆ ಮೀಟರ್ ಅಳವಡಿಸುವ ಕಾಮಗಾರಿ ಸಂಪೂರ್ಣಗೊಂಡಿಲ್ಲ. ಕಾಮಗಾರಿ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಸರಬರಾಜಾಗುತ್ತಿದ್ದ ಪೈಪ್ಲೈನ್ ಹಾನಿಯಾಗಿರುವುದರಿಂದ ಕುಡಿಯುವ ನೀರಿಗೆ ಈಗಲೂ ತೊಂದರೆಯಾಗುತ್ತಿದೆ ಎಂದು ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದರು. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಸದಸ್ಯ ಎಸ್ಸಿ ಶರತ್ ಶೇಖರ್ ಅವರು, ಜಲಜೀವನ್ ಯೋಜನೆಯ ಕಾಮಗಾರಿ ಪೂರ್ಣಗೊಂಡಿಲ್ಲ, ಇದರಿಂದ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಕುಡಿಯುವ ನೀರು ಸರಬರಾಜು ಮಾಡಲು ಸಮಸ್ಯೆಯಾಗುತ್ತಿದೆ ಎಂದು ಜಲಜೀವನ್ ಅಭಿಯಂತರ ಕೀರ್ತನ್, ನಾನು ಇಲಾಖೆ ಪರವಾಗಿ ಬಂದಿದ್ದೇನೆ, ಈ ಸಮಸ್ಯೆ ಬಗ್ಗೆ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮತ್ತು ಅವರ ಗಮನಕ್ಕೆ ತರುತ್ತೇನೆ ಎಂದು ಹಾಗೂ ಮಾರ್ಚ್ ತಿಂಗಳಂತ್ಯದಲ್ಲಿ ಜಲಜೀವನ್ ಯೋಜನೆಯ ಬಾಕಿಯಾಗಿರುವ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದೆಂದು ಭರವಸೆ ನೀಡಿದರು. ಶನಿವಾರ ಸಂತೆ ಉಪ ತಹಶೀಲ್ದಾರ್ ನಾಗರಾಜ್ ಅವರು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಮಾಹಿತಿಗೆ ಸಂಬಂಧಿಸಿದ ಚರ್ಚೆಯಲ್ಲಿ ಆರ್ಪಿ ಮೋಹನ್, ಭುವನೇಶ್ವರ್ ಹರೀಶ್, ಕಂದಾಯ ಇಲಾಖೆ ಅಧಿಕಾರಿಗಳಿಂದ ಅರ್ಜಿದಾರರಿಗೆ ಆಗುತ್ತಿರುವ ನಿರ್ಲಕ್ಷ್ಯ ಮತ್ತಿತರ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ಸಮೀಪದ ದುಂಡಳ್ಳಿ ಗ್ರಾಮ ಪಂಚಾಯಿತಿಗೆ ಸೇರಿದ ಅರಣ್ಯ ಇಲಾಖೆಗೆ ಸೇರಿದ ನೆಡುತೋಪು ಜಾಗದಲ್ಲಿ ಹಾವುಗೊಲ್ಲರ ಕೇರಿ ಇದ್ದು ಅಲ್ಲಿನ ನಿವಾಸಿಗಳು ನಮ್ಮ ಗ್ರಾಮ ಪಂಚಾಯಿತಿಗೆ ಮತದಾನದ ಹಕ್ಕುದಾರರಾಗಿದ್ದಾರೆ, ಮತಚೀಟಿ ಪಡಿತರ ಚೀಟಿಯನ್ನು ಹೊಂದಿರುತ್ತಾರೆ. ಆದರೆ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಅಲ್ಲಿನ ನಿವಾಸಿಗಳಿಗೆ ಮೂಲ ಸೌಕರ್ಯಗಳನ್ನು ಒದಗಿಸಿಕೊಡಲು ಸಾಧ್ಯವಾಗುತ್ತಿಲ್ಲ ಎಂದರು. ಅರಣ್ಯ ಇಲಾಖೆಗೆ ಸೇರಿದ ಜಾಗದಲ್ಲಿ ವಾಸವಾಗಿರುವುದರಿಂದ ವಸತಿ ಸೇರಿದಂತೆ ಸವಲತ್ತುಗಳನ್ನು ನೀಡಲು ಸಾಧ್ಯವಾಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ಕಂದಾಯ ಇಲಾಖೆಯಿಂದ ಜಾಗ ಮಂಜೂರಾತಿ ನೀಡುವಂತೆ ಸದಸ್ಯ ಶರತ್ ಶೇಖರ್ ಒತ್ತಾಯಿಸಿದರು. ಸಭೆಯಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸರ್ದಾರ್ ಅಹಮದ್, ಸದಸ್ಯರಾದ ಶರತ್ ಶೇಖರ್, ಎಸ್ಎನ್ ರಘು, ಆದಿತ್ಯಗೌಡ, ಎಸ್ಆರ್ ಮಧು, ಸರೋಜ ಶೇಖರ್, ಫರ್ಜಾನಾ ಶಾಹಿದ್ ಖಾನ್, ಕಾವೇರಿ, ಸರಸ್ವತಿ, ಕಾರ್ಯದರ್ಶಿ ದೇವರಾಜ್ ಮತ್ತಿತರರು ಹಾಜರಿದ್ದರು. ಅದೇ ಜಾಗಕ್ಕೆ ಶಿಫ್ಟ್ ಆಗಬೇಕಾಗುತ್ತೆ. ಅವ್ರು ಶಿಫ್ಟ್ ಆಗಿ ಹೋಗ್ತಾ ಇಲ್ವಲ್ಲ ಅವ್ರಿಗೆ, ಯಾಕೆಂದ್ರೆ ಏನು ಫೆಸಿಲಿಟೀಸ್ಗಳು ಅವ್ರಿಗೆ ಏನು ಮೂಲಭೂತ ಸೌಕರ್ಯಗಳು ಏನು ಕೊಡಕ್ ಆಗ್ತಾ ಇಲ್ಲ. ಕರೆಂಟ್ ಇಲ್ಲ ಅವರಿಗೆ, ನೀರಿಲ್ಲ, ಇನ್ನೊಂದಿಲ್ಲ, ಆಗ್ತಾ ಇದೆ ಅವರಿಗೆ. ಈ ಹರಾಜು ಪ್ರಕ್ರಿಯೆಯಲ್ಲಿ ನಾನು ಇರ್ಲಿಲ್ಲ ಅವತ್ತು. ನಾನು ನಾನು ಯಾವಾಗ ಇರಬಾರ್ದು ಅಂತೇಳಿ ಇಲ್ವಾ ಅಲ್ಲಿ? ನೀನೇನೆಲ್ಲ ದಬಾಕ್ಬಿಟ್ಟಿದ್ದೆ ನೀನೆ. ಆಮೇಲೆ 4,000 ರೂಪಾಯಿ ಒಂದ್ ಪೈಸೆ ಹಾಕ್ಲಿಲ್ಲ ಒಬ್ರಿಗೂ. ಸೆಂಟ್ರಲ್ ಅಲ್ಲದೆ ಬರ್ತಾ ಇದ್ದಿದ್ದು 6,000, 4 ತಿಂಗಳಿಗೆ 3,000. ಬೆನಿಫಿಷಿಯರಿ ಸ್ಟೇಟಸ್ ಚೆಕ್ ಮಾಡಿದಾಗ ಸ್ಟೇಟ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಸೆಂಟ್ರಲ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ ಅಂತ ಓಪನ್ ಮಾಡಬಹುದು, ಚೆಕ್ ಮಾಡಬಹುದು. ಬರ್ತದೆ, ಬರ್ತಾ ಇಲ್ವಲ್ಲ, ಈಗ ಬರ್ತಾ ಇಲ್ಲ. ಸರ್ಕಾರದ ಕಾರ್ಯವನ್ನ ಆದಷ್ಟು ಬೇಗ ಮುಗಿಸುವ. ಸೊ ಒಂದು ಟ್ಯಾಂಕ್ ನಿರ್ಮಾಣ ಆಗಬೇಕಾಗಿರುತ್ತೆ. ಆ ಟ್ಯಾಂಕಿಗೂ ಒಂದು ಜಾಗ ಫೈನಲ್ ಆಗಬೇಕು, ಜಾಕ್ವೆಲ್ ಆಗಬೇಕು. ಹಾಗೆ ಪೈಪ್ ಲೈನ್ ಅಳವಡಿಸಿ, ಏನು ಹಳೆ ಫಿಲ್ಟರ್ ಅನ್ನೇ ಉಪಯೋಗಿಸಿಕೊಂಡು ಹಳೆ ಪೈಪ್ ಲೈನ್ ಅಳವಡಿಸಿ ಮನೆ ಮನೆಗೆ ನೀರು ಕೊಡುವಂತ ಕಾರ್ಯಕ್ರಮ. ನೆಕ್ಸ್ಟ್ ಇನ್ಶೂರೆನ್ಸ್ಗೂ FID ನೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಬ್ಯಾಂಕ್ ಅಲ್ಲಿ ಲೋನ್ಸ್ಗೂ FID ಕೇಳ್ತಾ ಇದ್ದಾರೆ. ನಮ್ಮ ಕೃಷಿ ಇಲಾಖೆಗಾದ್ರೂ ತಂದು ಕೊಡ್ಬೋದು, ಮತ್ತೆ ರೆವಿನ್ಯೂ ಆಫೀಸಲ್ಲಿ ಆದ್ರೂ ಮಾಡ್ಕೊಡ್ತಾ ಇದ್ದಾರೆ. ಇನ್ನ ಪ್ರಧಾನ NREGಯಲ್ಲಿ ಏನು ನಮ್ದು ಕೂಲಿ ವೆಚ್ಚ ಇರುತ್ತೆ ಅದನ್ನ ನಾವು ನಿಮಗೆ ಕ್ಲೇಮ್ ಮಾಡ್ಕೊಡ್ತೀವಿ. ಇದಿಷ್ಟು ನಮ್ಮ ಇಲಾಖೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಬಂದಿದೆ, ಬಟ್ ಇನ್ನ ಜನರಲ್ ಮಕ್ಕಳಿಗೆ ಬರ್ತಾ ಇಲ್ಲ. ಅದು ನಿಧಾನವಾಗಿ ಫಂಡಿಂಗ್ ಆದ್ಮೇಲೆ ಬರ್ತವೆ ಅಂತ ಕೊಟ್ಟಿದ್ದಾರೆ. 108 ಮತ್ತು ಆಂಬ್ಯುಲೆನ್ಸ್ ಸೌಲಭ್ಯ ಕೂಡ ನಮ್ಮ CSC ಇದೆ. ಹಾಗೇನೆ ಸಂತಾನಹರಣ ಶಸ್ತ್ರಚಿಕಿತ್ಸೆಗೆ ಸಂಬಂಧಿಸಿದಂತೆ ಉದರದರ್ಶಕ ಹಾಗೂ ಟಿಬೆಕ್ಟಮಿ ವ್ಯವಸ್ಥೆ ಮಾಡಬಹುದಿತ್ತು. ನಾನು ನಿಮ್ಮನ್ನ ಅಧ್ಯಕ್ಷನ PDOನ ನಾನು ದೂರಕ್ಕೆ ಹೋಗಲ್ಲ, ಅದೇ ಬೇರೆಯವ್ರು ಮಾಡಬೇಕಿತ್ತು. ಆಗಿದ್ದಂತ PDO ಈಗಿಲ್ಲ, ಒಪ್ಕೋತೀವಿ ನಾವು. ಆಗ ಸೆಕ್ರೆಟರಿ ಕಾರ್ಯದರ್ಶಿ ನೀವು ಉತ್ತರ ಕೊಡ್ತಾರಲ್ಲ, ಈಗ ನೀವು ಅವಾಗ ಇದ್ರ ನೀವು 18-19 ನೀವು ಇದೆ, ನಮ್ಗೆ ಎಲ್ಲಿ ಎಷ್ಟಿದೆ ನಿಮಗೆ?
ನಮ್ಗೇನಿದೆ 75 ಸೆಂಟ್ ಇದೆ. ಹಿಂದ್ಗಡೆ ಒಂದು ಜಾಗ ಒಂದು ಪೊಲೀಸ್ ಸ್ಟೇಷನ್ ಅವರೇ ಇದೆ. ಜಾಗ ಕೊಟ್ಮೇಲೆ